ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 50ರ ಧನ್ನೂರ ಮತ್ತು ವಿಜಯಪುರ ಮಾರ್ಗಕ್ಕೆ ಸಂಪರ್ಕಿಸುವ ವರ್ತುಲದಲ್ಲಿ ದಿನಾಂಕ ಮಾರ್ಚ್ 3, 2025 ರಂದು ರಾತ್ರಿ 9 ಗಂಟೆಯಿಂದ 10 ಗಂಟೆ ಅವಧಿಯಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಅಮರನಾಥ ರೆಡ್ಡಿ ಹಾಗೂ ಜಿಲ್ಲಾ ಹೆಚ್ಚುವರಿ ಗ್ರೇಡ್ 1 ಪೊಲೀಸ್ ಅಧೀಕ್ಷಕರಾದ ಪ್ರಸನ್ನ ದೇಸಾಯಿ ಹಾಗೂ ಜಿಲ್ಲಾ ಹೆಚ್ಚುವರಿ ಗ್ರೇಡ್ 2 ಪೊಲೀಸ್ ಉಪಾಧೀಕ್ಷಕರಾದ ಮಹಾಂತೇಶ ಜಿದ್ದಿ ಹಾಗೂ ಹುನಗುಂದ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕರಾದ ವಿಶ್ವನಾಥ ಕುಲಕರ್ಣಿ ಹಾಗೂ ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿಯವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಪ್ರಕಾಶಡಿ ನೇತೃತ್ವದ ಪೊಲೀಸ್ ಸಿಬ್ಬಂದಿ ತಂಡವು ಕಾರ್ಯಾಚರಣೆ ನಡೆಸಿ ಇಬ್ಬರು ಕುರಿಕಳ್ಳತನ ಮಾಡುವ ಅಂತರ ಜಿಲ್ಲಾ ಕದಿಮರ ಹೆಡೆಮುರೆ ಕಟ್ಟಿ ಬಂಧಿಸಿದ ಘಟನೆ ಬೆಳಕಿಗೆ ಬಂದಿದೆ. ಈ ಒಂದು ಘಟನೆ ಬಗ್ಗೆ ಪಿಎಸ್ಐ ಪ್ರಕಾಶಡಿರು ದಿನಾಂಕ ಮಾರ್ಚ್ 4, 2025 ರಂದು ಸಾಯಂಕಾಲ 4 ಗಂಟೆಗೆ ಪೊಲೀಸ್ ಠಾಣೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮೌಖಿಕವಾಗಿ ಮಾಹಿತಿ ನೀಡುತ್ತಾ ಮೇಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಖಚಿತ ಮಾಹಿತಿ ಮೇರೆಗೆ ಹುನಗುಂದ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ವಿಜಯಪುರ ಮತ್ತು ಧನ್ನೂರ ಗ್ರಾಮಕ್ಕೆ ಸಂಪರ್ಕಿಸುವ ವರ್ತುಲದಲ್ಲಿ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಬಿಜ್ಜೂರ ಗ್ರಾಮದ 24 ವಯಸ್ಸಿನ ಆರೋಪಿಗಳಾದ ಪರಶುರಾಮ ಹುಲಗಪ್ಪಲತ್ತಿಗೇರಿ ಹಾಗೂ ಮಲ್ಲಿಕಾರ್ಜುನ ಶರಣಪ್ಪ ಬಂಡಿ ಎಂಬಾರೋಪಿತ ಕಳ್ಳನು ಕೊಪ್ಪಳ ಜಿಲ್ಲೆಯ ಮೂಲತಃ ಕುಷ್ಟಗಿ ತಾಲೂಕಿನ ಯರಗೇರಿಯವನಾಗಿದ್ದು ಹಾಲಿಯಾಗಿ ಬಿಜ್ಜೂರಿನಲ್ಲಿಯೇ ವಾಸ ಮಾಡುತ್ತಾ ಕಳ್ಳರಿಬ್ಬರು ಜೊತೆಯಾಗಿ ಕಳುವಾದ ಕುರಿಮಾರಾಟದ 70,000 ನಗದು ರೂಪಾಯಿಗಳು ಹಾಗೂ ಕಳ್ಳತನಕ್ಕೆ ಬಳಕೆ ಮಾಡಲಾದ 4,50,000 ರೂಪಾಯಿಗಳ ಮೌಲ್ಯದ 2 ಕಾರುಗಳಲ್ಲಿ ಸ್ವಗ್ರಾಮಕ್ಕೆ ತೆರಳುತ್ತಿರುವಾಗ ಬಂಧಿಸಿ ಜಪ್ತ ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ನಂತರ ತನಿಖೆ ಕೈಗೊಂಡು ಹುನಗುಂದ ಪೊಲೀಸ್ ಠಾಣೆಯ ಗುನ್ನೆ ಸಂಖ್ಯೆ 158/2024ರ ಬಿಎನ್ಎಸ್ ಕಲಂ 303 ಉಪಬಂಧ 2 ರಡಿ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗಕ್ಕೆ ಒಪ್ಪಿಸಲಾಗಿದೆ ಎಂದು ಮಾಧ್ಯಮ ಪ್ರಕಟಣೆಗೆ ಮಾಹಿತಿ ನೀಡಿದರು. ಈ ಒಂದು ಕಾರ್ಯಾಚರಣೆಯಲ್ಲಿ ಎಎಸ್ಐಗಳಾದ ಎಸ್ಬಿಎಂ ಲಿಹಾಳ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮಲ್ಲುನಾರಗಲ್, ನಾಗರಾಜ ಕುಂದರಗಿ, ಸಂಗಮೇಶ ಮರೋಳ, ಬಿಕೆ ನದಾಫ್, ಲಕ್ಷ್ಮಣ ಅಂಬಿಗೇರ, ಬಸವರಾಜ ಮದಾಳ, ಆನಂದ ಗೋಲಪ್ಪನವರರು ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳಾದ ಸಿದ್ದು ಕೌಳಗಿ, ಸಿಸಿಪಾಟೀಲರು ಭಾಗವಹಿಸಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಅಲ್ಲ ಇಲ್ಲ ಅವು ಮುಖ ನಂದು